ಕ್ರಿಕೆಟ್ನಲ್ಲಿ ಬ್ಯಾಟ್ಸ್ಮನ್ಗಳು ಸಾಮಾನ್ಯವಾಗಿ ಬೌಲ್ಡ್, ಕ್ಯಾಚ್ ಅಥವಾ ಎಲ್ಬಿ ಮೂಲಕ ಔಟ್ ಆಗುತ್ತಾರೆ. ಆದರೆ ಕೆಲವೊಮ್ಮೆ ಬ್ಯಾಟ್ಸ್ಮನ್ಗಳೇ ಮಾಡುವ ಸಣ್ಣ ತಪ್ಪುಗಳು ದೊಡ್ಡ ದುರಂತಕ್ಕೆ ಕಾರಣವಾಗುತ್ತವೆ. ಚೆಂಡು ಬೌಂಡರಿ ಹೋಗಿದೆ ಎಂದುಕೊಂಡು ನಿಲ್ಲುವುದು, ರನ್ ತೆಗೆದುಕೊಳ್ಳುವಾಗ ಗೊಂದಲ ಮಾಡಿಕೊಳ್ಳುವುದು, ಪಿಚ್ನಲ್ಲಿ ಜಾರಿ ಬೀಳುವುದು, ಇನ್ನು ಕೆಲವೊಮ್ಮೆ ಚೆಂಡೇ ವಿಚಿತ್ರವಾಗಿ ಸ್ಟಂಪ್ಗೆ ಬಡಿದು ರನ್ಔಟ್ ಆಗುವ ಪರಿಸ್ಥಿತಿ. ಇಂದು ನಾವು ನೋಡೋದು ಕ್ರಿಕೆಟ್ನ ಅತ್ಯಂತ 15 ವಿಚಿತ್ರ ಮತ್ತು ನಂಬಲಾಗದ ರನ್ಔಟ್ ಮೂಮೆಂಟ್ಸ್ಗಳು. ಕೊನೆಯ ಮೂಮೆಂಟ್ ಮಾತ್ರ ಮಿಸ್ ಮಾಡಿಕೊಳ್ಳಬೇಡಿ ಫ್ರೆಂಡ್ಸ್. 15 ಅಜರ್ ಅಲಿ ಚೆಂಡು ಬೌಂಡರಿ ಎಂದುಕೊಂಡ ಕ್ಷಣ. ಹೌದು, ಮೊದಲನೇ ಘಟನೆ ನೋಡಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಪಾಕಿಸ್ತಾನದ ಅಜರ್ ಅಲಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಚೆಂಡು ಬೌಂಡರಿ ಕಡೆ ಹೋಗುತ್ತಿದೆ ಎಂದು ಭಾವಿಸಿದರು. ರನ್ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಪಿಚ್ ಮಧ್ಯದಲ್ಲಿ ನಿಂತುಬಿಟ್ಟರು. ಆದರೆ ಸಮಸ್ಯೆ ಏನೆಂದರೆ ಚೆಂಡು ಬೌಂಡರಿ ತಲುಪಿರಲಿಲ್ಲ. ಫೀಲ್ಡರ್ ಚೆಂಡನ್ನು ತಕ್ಷಣ ತೆಗೆದುಕೊಂಡು ವಿಕೆಟ್ಗೆ ಎಸೆದರು. ಅಜರ್ ಅಲಿ ತಮ್ಮ ಕ್ರೀಸ್ಗೆ ಮರಳುವ ಮುನ್ನವೇ ರನ್ಔಟ್. ಒಂದು ಕ್ಷಣ ನಿರ್ಲಕ್ಷ್ಯ ಮತ್ತು ವಿಕೆಟ್ ಕಳೆದುಕೊಂಡರು. 14ನೇಯದು ರವೀಂದ್ರ ಜಡೇಜಾ ತಾನೇ ಫೀಲ್ಡರ್ ಆದರು. ಭಾರತದ ರವೀಂದ್ರ ಜಡೇಜಾ ಅವರು ಒಂದು ರನ್ಔಟ್. ಬ್ಯಾಟ್ಸ್ಮನ್ಗಳ ಗೊಂದಲವೇ ಮುಖ್ಯ ಕಾರಣ. ರನ್ ತೆಗೆದುಕೊಳ್ಳುವಾಗ ಇಬ್ಬರು ಬ್ಯಾಟ್ಸ್ಮನ್ಗಳು ಒಂದೇ ಕಡೆ ಓಡಿದರು. ಜಡೇಜಾ ತಕ್ಷಣ ಸಂಗ್ರಹಿಸಿ ನೇರವಾಗಿ ವಿಕೆಟ್ಗೆ ಹೊಡೆದರು. ಬ್ಯಾಟ್ಸ್ಮನ್ಗಳಿಗೆ ಏನು ಮಾಡಬೇಕು ಎಂಬುದು ಅರ್ಥವಾಗುವಷ್ಟರಲ್ಲಿ ರನ್ಔಟ್. ಜಡೇಜಾ ಅವರ ವೇಗದ ಫೀಲ್ಡಿಂಗ್ ರಿಯಾಕ್ಷನ್ ಇಲ್ಲಿ ಗಮನ ಸೆಳೆಯುತ್ತದೆ. 13ನೇಯದು ಜಾರ್ಜ್ ಬೇಲಿ ಹಿಂದೆ ನೋಡಿದ್ದೇ ತಪ್ಪಾಯಿತು. ರನ್ ತೆಗೆದುಕೊಳ್ಳುತ್ತಿರುವಾಗ ಜಾರ್ಜ್ ಬೇಲಿ ಪಿಚ್ ಮಧ್ಯದಲ್ಲಿ ಸ್ವಲ್ಪ ನಿಂತು ಹಿಂದೆ ನೋಡಿದರು. ಬಹುಶಃ ಚೆಂಡು ಎಲ್ಲಿದೆ ಎಂದು ನೋಡಲು ಪ್ರಯತ್ನಿಸಿದಿರಬಹುದು. ಆದರೆ ಕ್ರಿಕೆಟ್ನಲ್ಲಿ ಒಂದು ಕ್ಷಣದ ಡಿಲೇ ಕೂಡ ಸಾಕು. ಫೀಲ್ಡರ್ ಚೆಂಡನ್ನು ಹಿಡಿದು ವಿಕೆಟ್ಗೆ ಹೊಡೆದರು. ಬೇಲಿ ಕ್ರೀಸ್ ತಲುಪುವಷ್ಟರಲ್ಲಿ ಔಟ್. 12ನೇಯದು ಆ್ಯಂಡ್ರೆ ರಸೆಲ್ ವಿಚಿತ್ರವಾದ ಚೆಂಡಿನ ಘಟನೆ. ಈ ಘಟನೆ ಇನ್ನೂ ವಿಚಿತ್ರ. ಚೆಂಡು ಸ್ಟಂಪ್ಗೆ ತಾಗಿ ಹಿಂದಿರುಗಿದ ನಂತರ ಮತ್ತೊಂದು ಸ್ಟಂಪ್ಗೆ ಬಡಿದು ರನ್ಔಟ್ಗೆ ಕಾರಣವಾದ ಅಪರೂಪದ ಪರಿಸ್ಥಿತಿ ಎದುರಾಯಿತು. ಕ್ರಿಕೆಟ್ನಲ್ಲಿ ಕೆಲವೊಮ್ಮೆ ಚೆಂಡಿನ ಬೌನ್ಸ್ ಮತ್ತು ಡೈರೆಕ್ಷನ್ ಊಹಿಸುವುದೇ ಕಷ್ಟ. ಒಂದು ವಿಚಿತ್ರ ರಿಕೋಚೆಟ್ ಮತ್ತು ಬ್ಯಾಟ್ಸ್ಮನ್ಗಳ ದೊಡ್ಡ ಶಾಕ್. 12ನೇಯದು ವಿರಾಟ್ ಕೊಹ್ಲಿ ನೇರ ಥ್ರೋ. ಈ ರೀತಿಯ ರನ್ಔಟ್ನಲ್ಲಿ ಫೀಲ್ಡರ್ ರಿಯಾಕ್ಷನ್ ಬಹಳ ಮುಖ್ಯ. ಬ್ಯಾಟ್ಸ್ಮನ್ ಚೆಂಡಿನಿಂದ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಕಳೆದುಕೊಂಡರು. ಅದೇ ಸಮಯದಲ್ಲಿ ವಿರಾಟ್ ಕೊಹ್ಲಿ ವೇಗವಾಗಿ ಚೆಂಡನ್ನು ಸಂಗ್ರಹಿಸಿ ವಿಕೆಟ್ ಕಡೆಗೆ ಥ್ರೋ ಮಾಡಿದರು. ಬ್ಯಾಟ್ಸ್ಮನ್ ಕ್ರೀಸ್ ತಲುಪುವ ಮುನ್ನವೇ ವಿಕೆಟ್ ಉರುಳಿತು. ಡೈರೆಕ್ಟ್ ಹಿಟ್ ಎಂದರೆ ಅಪಾಯಕಾರಿ ಎಂಬುದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. 11ನೇಯದು ಬ್ಯಾಟ್ಸ್ಮನ್ ಸಿಲುಕಿ ಬಿದ್ದ ರನ್ಔಟ್. ಈ ಘಟನೆ ನೋಡಿದಾಗ ನಗುವುದೋ ಅಥವಾ ಆಶ್ಚರ್ಯಪಡುವುದೋ ಅರ್ಥವಾಗುವುದಿಲ್ಲ. ಬ್ಯಾಟ್ಸ್ಮನ್ ವೇಗವಾಗಿ ರನ್ ತೆಗೆದುಕೊಳ್ಳುತ್ತಿದ್ದರು. ಆದರೆ ಬ್ಯಾಟ್ ನೆಲಕ್ಕೆ ಸರಿಯಾಗಿ ಸ್ಲೈಡ್ ಆಗದೆ ಸಿಲುಕಿಕೊಂಡಿತು. ಬ್ಯಾಟ್ಸ್ಮನ್ ಬ್ಯಾಲೆನ್ಸ್ ಕಳೆದುಕೊಂಡು ಬಿದ್ದರು. ಅವರು ಗಾಳಿಯಲ್ಲಿದ್ದ ಕ್ಷಣದಲ್ಲೇ ಫೀಲ್ಡರ್ ವಿಕೆಟ್ ಉರುಳಿಸಿದರು. ಇದು ರನ್ಔಟ್ ಮಾತ್ರವಲ್ಲ, ಟೈಮಿಂಗ್ ಕೂಡ ಪರ್ಫೆಕ್ಟ್. 10ನೇಯದು ಅಮಿತ್ ಮಿಶ್ರಾ ಒಂದಲ್ಲ ಎರಡು ಬಾರಿ ಚಾನ್ಸ್. ರನ್ ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಉಂಟಾಯಿತು. ಫೀಲ್ಡರ್ಗಳಿಗೆ ಅವಕಾಶ ಸಿಕ್ಕರೂ ಮೊದಲ ಪ್ರಯತ್ನದಲ್ಲೇ ವಿಕೆಟ್ ಸಿಗಲಿಲ್ಲ. ಮತ್ತೆ ಎರಡನೇ ಅವಕಾಶ. ಅಂತಿಮವಾಗಿ ನೇರ ಥ್ರೋ ಮೂಲಕ ವಿಕೆಟ್ ಉರುಳಿತು. ಕೆಲವೊಮ್ಮೆ ಒಂದು ರನ್ಔಟ್ ಆಗಲು ಒಂದಕ್ಕಿಂತ ಹೆಚ್ಚು ಅವಕಾಶಗಳು ಬೇಕಾಗುತ್ತವೆ ಎಂಬುದಕ್ಕೆ ಇದು ಉದಾಹರಣೆ. 9ನೇಯದು ಓಡುವಾಗ ಕಾಲು ಜಾರಿ ಬಿದ್ದ ಬ್ಯಾಟ್ಸ್ಮನ್. ರನ್ ತೆಗೆದುಕೊಳ್ಳುವಾಗ ಬ್ಯಾಟ್ಸ್ಮನ್ಗಳ ಗಮನ ಸಂಪೂರ್ಣವಾಗಿ ಮುಂದಿನ ಕ್ರೀಸ್ನಲ್ಲಿತ್ತು. ಆದರೆ piಚ್ ಮೇಲೆ ಕಾಲು ಜಾರಿತು. ಅವರು ನೆಲಕ್ಕೆ ಬಿದ್ದರು. ಫೀಲ್ಡರ್ಗೆ ಇನ್ನೇನು ಬೇಕು? ಚೆಂಡು ನೇರವಾಗಿ ವಿಕೆಟ್ಗೆ ಬಡಿಯಿತು. ರನ್ಔಟ್. ಒಂದು ಸಾಮಾನ್ಯ ಸಿಂಗಲ್, ಆದರೆ ಅಂತ್ಯ ವಿಚಿತ್ರ ಮಾತ್ರ. ಮಿಸ್ಬಾ ಉಲ್ ಹಕ್ ಜಿಗಿತ ಕೂಡ ಸೇವ್ ಮಾಡಲಿಲ್ಲ. ಕೆಲವೊಮ್ಮೆ ಬ್ಯಾಟ್ಸ್ಮನ್ಗಳು ಕ್ರೀಸ್ ತಲುಪಲು ಕೊನೆಯ ಕ್ಷಣದಲ್ಲಿ ಡೈವ್ ಅಥವಾ ಜಂಪ್ ಮಾಡುತ್ತಾರೆ. ಮಿಸ್ಬಾ ಉಲ್ ಹಕ್ ಅವರ ಈ ಘಟನೆಯಲ್ಲೂ ಕ್ರೀಸ್ ತಲುಪಲು ಪ್ರಯತ್ನಿಸಿದರು. ಆದರೆ ಬ್ಯಾಟ್ ಸರಿಯಾಗಿ ನೆಲಕ್ಕೆ ತಾಗಲಿಲ್ಲ. ವಿಕೆಟ್ ಉರುಳಿತು. ಅಂಪೈರ್ನ ನಿರ್ಧಾರ ರನ್ಔಟ್. ರಕೀನ್ ಕಾರ್ನ್ವಾಲ್ ಓಟವೇ ಕ್ಷಣವಾದ ಕ್ಷಣ. ರಕೀನ್ ಕಾರ್ನ್ವಾಲ್ ಅವರ ದೊಡ್ಡ ದೇಹದ ಕಾರಣ ಬ್ಯಾಟಿಂಗ್ ಜೊತೆಗೆ ರನ್ನಿಂಗ್ ಕೂಡ ಕೆಲವೊಮ್ಮೆ ಸವಾಲಾಗುತ್ತದೆ. ರನ್ ತೆಗೆದುಕೊಳ್ಳುವಾಗ ಅವರು ವೇಗವಾಗಿ ಕ್ರೀಸ್ ತಲುಪಲು ಪ್ರಯತ್ನಿಸಿದರು. ಆದರೆ ಫೀಲ್ಡರ್ಗೆ ಸಾಕಷ್ಟು ಸಮಯ ಸಿಕ್ಕಿತು. ಚೆಂಡು ವಿಕೆಟ್ಗೆ ಮತ್ತು ರನ್ಔಟ್.
ವಿರಾಟ್ ಕೊಹ್ಲಿ ಕಾಲ್ ಬದಲಾದಾಗ ಇದು ಬ್ಯಾಟಿಂಗ್ ಪಾರ್ಟ್ನರ್ಶಿಪ್ನಲ್ಲಿ ಕಮ್ಯುನಿಕೇಷನ್ ಎಷ್ಟು ಮುಖ್ಯ ಎನ್ನುವುದು ತೋರಿಸುತ್ತದೆ. ಒಬ್ಬ ಬ್ಯಾಟ್ಸ್ಮನ್ ಕಾಲ್ ಕೊಟ್ಟರೂ ವಿರಾಟ್ ಕೊಹ್ಲಿ ಓಡಿದರು. ಆದರೆ ನಂತರ ಪರಿಸ್ಥಿತಿ ಬದಲಾಗಿತು. ಹಿಂದಿರುಗಬೇಕಾದ ಪರಿಸ್ಥಿತಿ ಬಂತು. ಇಬ್ಬರೂ ತಮ್ಮ ಕ್ರೀಸ್ ಕಡೆಗೆ ಓಡಿದರು. ಫೀಲ್ಡರ್ಗೆ ಅವಕಾಶ ಸಿಕ್ಕಿತು ಮತ್ತು ರನ್ಔಟ್. ಫೀಲ್ಡರ್ ಹತ್ತಿರದಲ್ಲಿದ್ದರೂ ವಿಚಿತ್ರ ಮೂಮೆಂಟ್. ಈ ಘಟನೆಯಲ್ಲಿ ಫೀಲ್ಡರ್ ತುಂಬ ಹತ್ತಿರದಲ್ಲಿದ್ದರು. ಸಾಮಾನ್ಯವಾಗಿ ಇಂತಹ ಸಿಚುವೇಷನ್ನಲ್ಲಿ ರನ್ಔಟ್ ಸುಲಭವಾಗಬೇಕು. ಆದರೆ ನೇರ ಥ್ರೋ ಸರಿಯಾಗಿ ಗುರಿ ತಲುಪಲಿಲ್ಲ. ಕ್ರಿಕೆಟ್ನಲ್ಲಿ ಫೀಲ್ಡಿಂಗ್ನಲ್ಲಿ ಒಂದು ಸಣ್ಣ ತಪ್ಪು ಕೂಡ ಎಷ್ಟು ದೊಡ್ಡ ಪರಿಣಾಮ ಕೊಡಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಒಂದೇ ಕಡೆ ಇಬ್ಬರು. ಇದು ಕ್ರಿಕೆಟ್ನಲ್ಲಿ ಅತ್ಯಂತ ಸಾಮಾನ್ಯವಾದ ಕನ್ಫ್ಯೂಷನ್ಗಳಲ್ಲಿ ಒಂದು. ಇಬ್ಬರು ಬ್ಯಾಟ್ಸ್ಮನ್ಗಳು ಒಂದೇ ಕಡೆ ಓಡಿದರು. ಯಾರು ಯಾವ ಕ್ರೀಸ್ಗೆ ಹೋಗಬೇಕು ಎಂಬ ಗೊಂದಲ. ಫೀಲ್ಡರ್ ಚೆಂಡನ್ನು ತೆಗೆದುಕೊಂಡು ವಿಕೆಟ್ಗೆ ಹೊಡೆದರು. ಪೊಲಾರ್ಡ್ ರನ್ಔಟ್. ಕಮ್ಯುನಿಕೇಷನ್ ಇಲ್ಲದಿದ್ದರೆ ಎಷ್ಟೇ ದೊಡ್ಡ ಬ್ಯಾಟ್ಸ್ಮನ್ ಆದರೂ ಅಪಾಯ ತಪ್ಪದು. ವೀರೇಂದ್ರ ಸೆಹ್ವಾಗ್ ನಿಧಾನ ಓಟದ ಬೆಲೆ. ವೀರೇಂದ್ರ ಸೆಹ್ವಾಗ್ ಬ್ಯಾಟಿಂಗ್ ಎಕ್ಸ್ಪ್ಲೋಸರ್ ಪ್ಲೇಯರ್. ಆದರೆ ರನ್ ಬಿಟ್ವೀನ್ ದ ವಿಕೆಟ್ನಲ್ಲಿ ಒಂದು ಸಣ್ಣ ಡಿಲೇ ಸಾಕು. ಸೆಹ್ವಾಗ್ ನಿಧಾನವಾಗಿ ರನ್ ತೆಗೆದುಕೊಳ್ಳುತ್ತಿದ್ದಾಗ ಫೀಲ್ಡರ್ ಪರಿಸ್ಥಿತಿಯನ್ನು ಗಮನಿಸಿದರು. ಚೆಂಡು ವಿಕೆಟ್ಗೆ ವೇಗವಾಗಿ ಹೋಯಿತು ಮತ್ತು ರನ್ಔಟ್. ಕ್ರಿಕೆಟ್ನಲ್ಲಿ ಫಿಟ್ನೆಸ್ ಮತ್ತು ಕ್ವಿಕ್ ರನ್ನಿಂಗ್ ಎಷ್ಟು ಮುಖ್ಯ ಎಂಬುದಕ್ಕೆ ಇದು ರಿಮೈಂಡರ್. ಕೊನೆಯ ಮತ್ತು ವಿಚಿತ್ರ ರನ್ಔಟ್ ಶುಭ್ಮನ್ ಗಿಲ್. ಕೊನೆಯದಾಗಿ ಶುಭ್ಮನ್ ಗಿಲ್ಗೆ ಸಂಬಂಧಿಸಿದ ಒಂದು ರನ್ಔಟ್ ಮೂಮೆಂಟ್. ಡಿಫೆನ್ಸ್ ಮಾಡಿದ ನಂತರ ರನ್ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಟೈಮಿಂಗ್ ಸರಿಯಾಗಲಿಲ್ಲ. ಫೀಲ್ಡರ್ಗೆ ನೇರ ಥ್ರೋ ಮಾಡುವ ಅವಕಾಶ ಸಿಕ್ಕಿತು. ಡೈರೆಕ್ಟ್ ಹಿಟ್. ಬ್ಯಾಟ್ಸ್ಮನ್ ಕ್ರೀಸ್ ತಲುಪುವ ಮುನ್ನವೇ ವಿಕೆಟ್ ಉರುಳಿತು. ರನ್ಔಟ್. ಹಾಗಾದರೆ ಸ್ನೇಹಿತರೆ, ಈ 15 ರನ್ಔಟ್ಗಳಲ್ಲಿ ನಿಮಗೆ ಯಾವುದು ವಿಚಿತ್ರವಾಗಿ ಅನಿಸಿತು? ಅಜರ್ ಅಲಿ ಅವರ ಚೆಂಡು ಬೌಂಡರಿ ಹೋಗಿದೆ ಎಂದುಕೊಂಡ ಘಟನೆನ, ಬ್ಯಾಟ್ ಸಲುಕಿ ಬಿದ್ದ ರನ್ಔಟ್ನ, ಅಥವಾ ಇಬ್ಬರು ಬ್ಯಾಟ್ಸ್ಮನ್ಗಳು ಒಂದೇ ಕಡೆ ಓಡಿ ರನ್ಔಟ್ ಆದ ಮೂಮೆಂಟ್ನ? ನಿಮ್ಮ ಫೇವ್ರೆಟ್ ರನ್ಔಟ್ ಅನ್ನು ಕಮೆಂಟ್ ಮಾಡಿ. ಇಂತಹ ಕ್ರಿಕೆಟ್ನ ಅಪರೂಪದ ಮತ್ತು ವಿಚಿತ್ರ ಮೂಮೆಂಟ್ಸ್ಗಾಗಿ ಕಿರಣ್ ಕ್ರಿಕೆಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ರಿಕೆಟ್ ಸ್ಟೋರಿ ಜೊತೆ ಸಿಗೋಣ. ಜೈ ಹಿಂದ್.